ನನಗೆ 9 ನಿಮಿಷ ಟೈಮ್ ಕೊಡಿ. ಹೀರೋ ವಿಡಾ VX2 ಪ್ಲಸ್ ಗಾಡಿಯಲ್ಲಿರುವಂತ ನೆಗೆಟಿವ್ ಬಗ್ಗೆ ಹೇಳ್ತೀನಿ. ನಾನು ಈ ಗಾಡಿ ತಗೊಂಡು ಈಗಾಗಲೇ 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ನಾನು ಅನುಭವಿಸಿದಂತ ತೊಂದರೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನು 2 ನೆಗೆಟಿವ್ ವಿಡಿಯೋ ಹಾಕಿದ್ದೆ. ಇದು ನನ್ನ 3ನೇ ನೆಗೆಟಿವ್ ವಿಡಿಯೋ. ನಾನು 3ಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಹೀರೋ ವಿಡಾ VX2 ಪ್ಲಸ್ ಗಾಡಿನ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆ ಆಗ್ತಂತ 2 ನೆಗೆಟಿವ್ ವಿಡಿಯೋಗಳನ್ನ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಹೀರೋ ವಿಡಾ VX2 ಪ್ಲಸ್ ಗಾಡಿನ ತಗೋಬೇಕಾ ಬೇಡವಾ ನನ್ನ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡಿ. ಮೊದಲನೇ ಸಮಸ್ಯೆ ಬಂದು ಸರ್ವಿಸ್ ಸೆಂಟರ್ ಇಶ್ಯೂ. ನಾನು ಈ ಗಾಡಿ ತಗೊಂಡು 2 ತಿಂಗಳಾಗಿದೆ. ಇದುವರೆಗೆ 2 ಸಲ ಸರ್ವಿಸ್ ಮಾಡಿಸಿದೀನಿ. ಪ್ರತಿ ಸಲ ಸರ್ವಿಸ್ ಮಾಡಿಸಿದಾಗ್ಲೂ ಕೂಡ ಸರ್ವಿಸ್ ಸೆಂಟರ್ ಅವರು ಒಂದ್ ದಿವಸ ಬಿಟ್ಟು ಗಾಡಿ ಕೊಡ್ತಾರೆ. ಅಂದ್ರೆ ಇವತ್ತು ಬೆಳಗ್ಗೆ ನಾನು ಏನಾದ್ರು ಗಾಡಿ ಕೊಟ್ರೆ ಅವ್ರು ನನಗೆ ನಾಳೆ ಸಂಜೆ ಗಾಡಿ ಕೊಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ಹೀರೋ ವಿಡಾ ಸರ್ವಿಸ್ ಸೆಂಟರ್ಗಳು ಭಾನುವಾರ ಅರ್ಧ ದಿವಸ ಅಷ್ಟೇ ಕೆಲಸ ಮಾಡೋದು. ಅವ್ರು ಏನ್ ಮಾಡ್ತಾರೆ, ಭಾನುವಾರ ಬಂದಿದ್ದ ಗಾಡಿಗಳನ್ನ ಇಟ್ಕೋತಾರೆ, ಯಾವ್ದೇ ರೀತಿ ಸರ್ವಿಸ್ ಮಾಡೋದಿಲ್ಲ. ಅವರು ಸೋಮವಾರ ಸರ್ವಿಸ್ ಮಾಡಿ ಗಾಡಿಗಳನ್ನ ಕೊಡ್ತಾರೆ. ನೀವೇನಾದ್ರೂ ಭಾನುವಾರ ತಗೋಗಿ ಗಾಡಿ ಕೊಟ್ರೆ ನಿಮ್ಗೆ ಸಿಗೋದು ಸೋಮವಾರ ಸಂಜೆ. ಅದೇ ಏನಾದ್ರೂ ನೀವು ಸೋಮವಾರ ತಗೋಕೊಟ್ರೆ ಅವಾಗ ಏನ್ ಹೇಳ್ತಾರೆ, ಸರ್ ನೆನ್ನೆದೇ ಗಾಡಿಗಳಿದೆ, ಸೊ ನಿಮ್ಗೆ ನಾಳೆ ಅಂದ್ರೆ ಮಂಗಳವಾರ ಸಂಜೆ ಸಿಗುತ್ತೆ. ಸರಿ ಅಂದ್ಬಿಟ್ಟು ಮಂಗಳವಾರ ತಗೋ ಗಾಡಿ ಕೊಟ್ರೆ, ಇಲ್ಲ ಸರ್ ಸೋಮವಾರದ ಗಾಡಿಗಳೇ ಇನ್ನೂ ಬಾಕಿ ಇದೆ, ಅದನ್ನ ಮಾಡಿದ್ಮೇಲೆ ನಿಮ್ದು, ಸೊ ನೀವು ಬುಧವಾರ ಸಂಜೆ ಮೇಲೆ ಬನ್ನಿ ಅಂತ. ಸೊ ನಾನು ಇದುವರೆಗೆ 2 ಸಲ ಸರ್ವಿಸ್ ಬಿಟ್ಟಾಗ್ಲೂ ಕೂಡ ಅವರು 2 ದಿವಸ ಟೈಮ್ ತಗೊಂಡಿದ್ದಾರೆ. ಇವತ್ತು ಬಿಟ್ರೆ ನಾಳೆ ಸಂಜೆ ಕೊಡ್ತಾರೆ. ಸೇಮ್ ಡೇ, ಒಂದೇ ದಿವಸದಲ್ಲಿ ನನಗೆ ಇದುವರೆಗೆ ಸರ್ವಿಸ್ ಕೊಟ್ಟಿಲ್ಲ. ಅಕಸ್ಮಾತ್ ಬೆಂಗಳೂರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದೇ ದಿವಸದಲ್ಲಿ ಸರ್ವಿಸ್ ಕೊಡುವಂತ ಯಾವ್ದಾದ್ರು ಸರ್ವಿಸ್ ಸೆಂಟರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಇನ್ಮೇಲಿಂದ ಆ ಸರ್ವಿಸ್ ಸೆಂಟರ್ ಅಲ್ಲಿ ಗಾಡಿ ಬಿಡೋಕೆ ಪ್ರಯತ್ನ ಮಾಡ್ತೀನಿ. ಎರಡನೇ ಸಮಸ್ಯೆ ಬಂದು ಸರ್ವಿಸ್ ಸೆಂಟರ್ ಅಲ್ಲಿ ರೆಸ್ಪಾನ್ಸು. ನಾನು ಈ ಗಾಡಿನ ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ 1000 ಕಿಲೋಮೀಟರ್ ಆದಾಗ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ನಾನು ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ ತಗೋಗಿ ಗಾಡಿ ಕೊಟ್ಟೆ. ಗಾಡಿ ಕೊಟ್ಟಿದ್ದ ದಿವಸನೇ ಬೆಳಗಿನ ಜಾವನೆ ಯಾರೋ ಕಸ್ಟಮರು, ಎಕ್ಸ್ಪಲ್ಸ್ ಕಸ್ಟಮರು ಜಗಳ ಆಡ್ತಿದ್ರು. ಅವ್ರು ಏನಂತ ಜಗಳ ಆಡ್ತಿದ್ರು ಅಂದ್ರೆ, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಶೋರೂಮ್ ಮುಂದೆನೆ ಗಾಡಿಗೆ ಬೆಂಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜಗಳ ಆಡ್ತಿದ್ರು. ನನ್ಗೆ ಅವತ್ತೇ ಭಯ ಶುರು ಆಯ್ತು. ಇದೇನಪ್ಪ ಇದು, ಯಾವ ಸರ್ವಿಸ್ ಸೆಂಟರ್ ಬಂದು ಗಾಡಿ ಬಿಡ್ತಾ ಇದೀನಪ್ಪ, ಈ ರೇಂಜ್ಗೆ ಜಗಳ ಆಯ್ತಿದೆ. ಫಸ್ಟ್ ದಿವಸನೇ ಸರ್ವಿಸ್ ಸೆಂಟರ್ ತಗೊಬಂದಿದ್ ಮೊದಲನೇ ದಿವಸನೇ ಈ ರೇಂಜಿಗೆ ಜಗಳ ಆಯ್ತೈತಲ್ಲ ಅಂತ ಅನ್ಸ್ತು. ಅಂದ್ರೆ ಕಸ್ಟಮರ್ದೇನೋ ಎಕ್ಸ್ಪಲ್ಸ್ ಗಾಡಿ ಇತ್ತು, ಆ ಗಾಡಿನ ಸರ್ವಿಸ್ ಮಾಡಿಲ್ಲ. ಆಯ್ತು ಬಿಟ್ಟಾಕಿ ಅಂದ್ಬಿಟ್ಟು ನಾನು ಸರ್ವಿಸ್ ಗಾಡಿ ಬಿಟ್ಬಿಟ್ಟು, ಸರಿ ಸರ್ ನೀವು ನಾಳೆ ಬನ್ನಿ, ನಾಳೆ ಸಂಜೆ ಬನ್ನಿ ಅಂದ್ರು. ಆಯ್ತಪ್ಪ ಅಂದ್ಬಿಟ್ಟು ನಾಳೆ ಸಂಜೆ ಹೋಗಿ ಗಾಡಿ ಹೋಗ್ತೀನಿ. ಅವಾಗ ಯಾರೋ ಕಸ್ಟಮರು ಜಗಳ ಆಡ್ತವ್ರು. ಯಾರು ಅಂದ್ರೆ 440X ಗಾಡಿ, ಹಾರ್ಲಿ ಡೇವಿಡ್ಸನ್ ಅಂದು 440X ಇದೆಯಲ್ಲ, ಆ ಗಾಡಿ ಕಸ್ಟಮರು ನಂಗೆ ಸರಿಯಾಗಿ ಸರ್ವಿಸ್ ಮಾಡ್ಕೊಟ್ಟಿಲ್ಲ, ಸುಮ್ಮನೆ ದುಡ್ಡನ್ನ ನೀವು ಜಾಸ್ತಿ ಇಸ್ಕೊತಾ ಇದ್ರ ಅಂದ್ಬಿಟ್ಟು ಆ ವ್ಯಕ್ತಿ ಜಗಳ ಆಡ್ತಾವ್ರೆ. ನನಗಂತೂ ತಲೆಗೆ ಶೂಟ್ ಆಗ್ತಂಗ ಆಗೋಯ್ತು. ಇದೇನಪ್ಪ ಇದು, ಎಂತ ಸರ್ವಿಸ್ ಸೆಂಟರ್ ಬಂದು ಗಾಡಿ ಬಿಡ್ತಾ ಇದೀನಿ ಅಂತ ನನಗೆ ಬೇಜಾರಾಗೋಯ್ತು. ದಯವಿಟ್ಟು ಸರ್ವಿಸ್ ಸೆಂಟ್ರಲ್ ರೆಸ್ಪಾನ್ಸು ಅಷ್ಟೇ, ಅಷ್ಟಕ್ಕಷ್ಟೇ ವರ್ಸ್ಟ್ ರೆಸ್ಪಾನ್ಸು, ಏನೋ ಬೇಕಾ ಬಿಟ್ಟಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಿಮ್ಗೆ ಯಾವ್ದಾದ್ರು ಬೆಂಗಳೂರಲ್ಲಿ ಒಳ್ಳೆ ಸರ್ವಿಸ್ ಸೆಂಟರ್, ಹೀರೋ ವಿಡಾ ಸರ್ವಿಸ್ ಸೆಂಟರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ತಿಳ್ಕೊತೀನಿ. ಅಷ್ಟೇ ಅಲ್ಲದೆ ನಾನು ಮುಂದಿನ ಸಲಿಂದ ಅಲ್ಲೇ ಸರ್ವಿಸ್ ಬಿಡ್ತೀನಿ. ನನಗಂತೂ ಸಾಕಾಗ್ಬಿಟ್ಟಿದೆ ಈ ಗಾಡಿ ತಗೊಂಡಿರೋ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡ್ಸಕ್ಕೆ. ನನಗೆ ಬೇಜಾರಾಗ್ತದೆ. ಬರೀ 2 ಸರ್ವಿಸ್ ಮಾಡಿಸಿರೋದು, 2 ಸರ್ವಿಸ್ಗೆನೆ ಡಿಗಲ್ ಬಡ್ದ್ಬಿಟ್ಟೈತೆ. ಎಲ್ಲಿ ಮುಂದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರೇನ್ ಸರಿಯಾಗಿ ಸರ್ವಿಸ್ ಮಾಡ್ಕೊಡ್ತಾರ ಇಲ್ವಾ ಅಂತ. ಇದಾದ್ಮೇಲಿಂದ ಸಣ್ಣ ಪುಟ್ಟ ಒಂದು 8 ಪ್ರಾಬ್ಲಮ್ ಇದೆ. ಇದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು. ಮೇ ಬಿ ಇನ್ನೊಂದು 6 ತಿಂಗಳಲ್ಲಿ ಹೀರೋ ವಿಡಾ ಕಂಪ್ನಿಯವರು ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲನೇ ನೆಗೆಟಿವ್ ಬಂದು ಡಿಸ್ಪ್ಲೇ ಇಶ್ಯೂ. ಪ್ರತಿಯೊಂದು ಎಲೆಕ್ಟ್ರಿಕ್ ಗಾಡಿಲೂ ಕೂಡ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಉಳಿದಿದೆ ಅಂತ, ಹಾಗೆ ಉಳಿದಿರೋ ಬ್ಯಾಟ್ರಿಲಿ ಇನ್ನು ಎಷ್ಟು ಕಿಲೋಮೀಟರ್ ಗಾಡಿ ಹೋಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಹಾಗೇನೆ ಹೀರೋ ವಿಡಾ ಗಾಡಿಲೂ ಕೂಡ ತೋರಿಸುತ್ತೆ, ಆದ್ರೆ ಸರಿಯಾಗಿ ತೋರಿಸಲ್ಲ. ಉದಾಹರಣೆಗೆ ನನ್ನ ಗಾಡಿಲಿ ಏನಾದ್ರೂ 80% ಬ್ಯಾಟ್ರಿ ಉಳಿದಿದೆ ಅಂತ ಅಂದ್ರೆ ಒಂದ್ಸಲ 65 ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಸಡನ್ ಆಗಿ 55 ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಒಂದ್ಸತಿ ಗಾಡಿ ಆಫ್ ಮಾಡಿ ಆನ್ ಮಾಡಿದ್ರೆ 75 ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಅಂದ್ರೆ ಡಿಸ್ಪ್ಲೇ ತೋರಿಸುವಂತ ರಿಮೈನಿಂಗ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದು ಸರಿಯಾಗಿ ತೋರಿಸಲ್ಲ. ಇದು ಯಾಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಅವಾಗ ಮಾತ್ರ ನಾವು ನಮ್ಮ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕಾಗೋದು. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಏನೋ ಒಂದು ಬ್ಲೈಂಡ್ ಅಲ್ಲಿ ಇಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಕೊನೆಗೆ ಏನಾದ್ರು ಗಾಡಿ ಆಫ್ ಆಗ್ಬಿಟ್ರೆ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ. ಎರಡನೇ ನೆಗೆಟಿವ್ ಬಂದು ಮಿರರು. ಇವ್ರು ಕೊಟ್ಟಿರುವಂತ ಮಿರರ್ ಏನಿದೆ ಅದ್ರ ಡಿಸೈನ್ ಏನು ಅಷ್ಟೊಂದಿನ ಚೆನ್ನಾಗಿಲ್ಲ. ಕಾರಣ ಏನಂದ್ರೆ, ಹಿಂದ್ಗಡೆ ಬರುವಂತ ಗಾಡಿಗಳು ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಅಷ್ಟೇ ಅಲ್ಲದೆ ಈ ಮಿರರ್ ನ ನೆಟ್ಗಳೇನಿದೆ ಅವಾಗ ಲೂಸ್ ಆಗ್ತಾ ಇರುತ್ತೆ. ನಾನು ಪ್ರತಿ 2 ದಿವಸಕ್ಕೊಂದ್ಸತಿ ಇದನ್ನ ಟೈಟ್ ಮಾಡ್ತಾ ಇರಬೇಕು. ಮೂರನೇ ನೆಗೆಟಿವ್ ಬಂದು, ಮಳೆ ಬಂದಾಗ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಒಳಗೆ ನೀರು ಬರುತ್ತೆ. ನಾನು ಈ ಗಾಡಿ ತಗೊಂಡ್ಮೇಲೆ 2 ಸಲ ಮಳೆ ಆಗಿದೆ. 2 ಸಲ ಕೂಡ ಮಳೆ ನೀರು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಒಳಗೆ ಲೈಟ್ ಆಗಿ ಬಂದಿತ್ತು. ಇದ್ರ ಬಗ್ಗೆ ಸರ್ವಿಸ್ ಸೆಂಟ್ರಲ್ ವಿಚಾರಿಸಿದಾಗ ಅವರು ಕೂಡ, ಸರ್ ಹೌದು, ಕಾಮನ್ ಆಗಿ ಮಳೆಗಾಲದಲ್ಲಿ ನೀರು ಬರುತ್ತೆ, ಆದ್ರೆ ತಲೆ ಕೆಡಿಸ್ಕೋಬೇಡಿ, ಅಂತದೇನು ಪ್ರಾಬ್ಲಮ್ ಆಗಲ್ಲ, ಧೈರ್ಯವಾಗಿ ಗಾಡಿ ಓಡಿಸಿ ಅಂತ ಅಂದ್ರು. 4ನೇ ನೆಗೆಟಿವ್ ಬಂದು ಆಪ್ ಇಶ್ಯೂ. ಹೀರೋ ವಿಡಾ ಆಪ್ ಏನಿದೆ ಅದು ಇನ್ನೂ ಕೂಡ ಅಪ್ಗ್ರೇಡ್ ಆಗಬೇಕು. ಕೆಲವು ಪ್ರಾಬ್ಲಮ್ಗಳಿದೆ ಆಪ್ ಅಲ್ಲಿ. ಯಾವ್ದು ಅಂತ ಅಂದ್ರೆ, ಉದಾಹರಣೆಗೆ ಕೆಲವು ಸಲ ಟರ್ನ್ ಬೈ ಟರ್ನ್ ನೇವಿಗೇಷನ್ ವರ್ಕ್ ಆಗಲ್ಲ, ಕೆಲವು ಸತಿ ಗಾಡಿ ಜೊತೆ ಬ್ಲೂಟೂತ್ ಕನೆಕ್ಟ್ ಆಗಲ್ಲ, ಅದಾದ್ಮೇಲೆ ಕೆಲವು ಸಲ ನಿಯರೆಸ್ಟ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ತೋರಿಸಲ್ಲ. ಈ ರೀತಿ ಅನೇಕ ಪ್ರಾಬ್ಲಮ್ಗಳಿದೆ. ಎಲ್ಲಾ ಟೈಮಲ್ಲೂ ಬರಲ್ಲ, ಕೆಲವು ಸತಿ ಬರುತ್ತೆ. ಸೊ ಇವ್ರು ಇನ್ನೂ ಅಪ್ಗ್ರೇಡ್ ಮಾಡಬೇಕು. ಇವರ ಆಪ್ ಏನಿದೆ ಹೀರೋ ವಿಡಾ ಆಪ್, ಅದನ್ನ ಇನ್ನೂ ಕೂಡ ಅಪ್ಗ್ರೇಡ್ ಮಾಡಬೇಕು. 5ನೇ ನೆಗೆಟಿವ್ ಬಂದು ಲೋ ಕ್ವಾಲಿಟಿ ಐಟಮ್.
ಹೀರೋ ವಿಡಾ ಕಂಪ್ನಿಯವ್ರು ಕೊಟ್ಟಿರುವಂತ ಟೈರ್ ಏನಿದೆ ಅದು ಲೋ ಕ್ವಾಲಿಟಿ ಇದೆ. ನಾನು ಈ ಗಾಡಿ ತಗೊಂಡ 15 ದಿವಸಕ್ಕೆ ಬ್ಯಾಕ್ ಟೈರು ಮತ್ತೆ ಫ್ರಂಟ್ ಟೈರು ಎರಡೂ ಕೂಡ ಪಂಚರ್ ಆಗಿದೆ. ಬ್ಯಾಕ್ ಟೈರ್ ಪಂಚರ್ ಆಗುತ್ತೆ ನಾನು ಒಪ್ಕೋತೀನಿ, ಆದ್ರೆ ತಗೊಂಡ 15 ದಿವಸದಲ್ಲಿ ಫ್ರಂಟ್ ಟೈರ್ ಪಂಚರ್ ಆಗಿರೋದು ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಅದಾದ್ಮೇಲಿಂದ 50 ಕಿಲೋಮೀಟರ್ ಮೇಲೆ ಏನಾದ್ರೂ ನಾನು ಗಾಡಿ ಓಡಿಸಿದ್ರೆ ರೋಡ್ ಗ್ರಿಪ್ ಇಲ್ಲ. ನಾನು ಇತ್ತೀಚೆಗೆ ನೈಸ್ ರೋಡ್ ಅಲ್ಲಿ 52 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಒಂಚೂರು ರೋಡ್ ಗ್ರಿಪ್ ಇಲ್ಲ. ಇದು ನಾನು ಗಾಡಿ ಪ್ರಾಬ್ಲಮ್ ಅಲ್ಲ, ಯಾಕಂದ್ರೆ ನಾನು ತುಂಬಾ ಜನ ವಿಚಾರಿಸಿದ್ದೀನಿ, ರೋಡ್ ಗ್ರಿಪ್ 60-70 ಕಿಲೋಮೀಟರ್ ಹೋದ್ರೂ ಕೂಡ ಒಳ್ಳೆ ರೋಡ್ ಗ್ರಿಪ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದು ಗಾಡಿ ಪ್ರಾಬ್ಲಮ್ ಇಲ್ಲ, ಇವ್ರು ಏನ್ ಕೊಟ್ಟಿದ್ದಾರೆ ಟೈರು ಅದು ಪ್ರಾಬ್ಲಮ್ ಇದೆ, ಅದರಿಂದ ನನಗೆ ಸರಿಯಾಗಿ ರೋಡ್ ಗ್ರಿಪ್ ಸಿಗ್ತಿಲ್ಲ. 6ನೇ ನೆಗೆಟಿವ್ ಬಂದು ಸೆಕೆಂಡರಿ ಬ್ಯಾಟರಿ ಪ್ರಾಬ್ಲಮ್ ಆಗಿದೆ. ಪ್ರತಿ ಎಲೆಕ್ಟ್ರಿಕ್ ಗಾಡಿಲೂ ಕೂಡ 2 ಬ್ಯಾಟರಿ ಕೊಟ್ಟಿರ್ತಾರೆ, ಒಂದು ಮೇನ್ ಬ್ಯಾಟರಿ, ಇನ್ನೊಂದು ಸೆಕೆಂಡರಿ ಬ್ಯಾಟರಿ. ಈ ಸೆಕೆಂಡರಿ ಬ್ಯಾಟರಿ ಯಾಕೆ ಕೊಡ್ತಾರೆ ಅಂತ ಅಂದ್ರೆ ಈಗ GPS ಇರ್ಬೋದು, ಮತ್ತೆ ಡಿಸ್ಪ್ಲೇ ಇರ್ಬೋದು, ಮತ್ತೆ ಲೈಟ್ ಇರ್ಬೋದು, ಇವೆಲ್ಲ ಕೂಡ ಸೆಕೆಂಡರಿ ಬ್ಯಾಟರಿಯಿಂದಾನೇ ವರ್ಕ್ ಆಗೋದು. ಆದ್ರೆ ನನಗೆ ಕಳೆದ 1 ತಿಂಗಳಿಂದ ಕೂಡ ಸೆಕೆಂಡರಿ ಬ್ಯಾಟರಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ವಾರ್ನಿಂಗ್ ಸಿಂಬಲ್ ತೋರಿಸ್ತಾ ಇದೆ. ಇದ್ರ ಬಗ್ಗೆ ನಾನು ಈಗಾಗಲೇ ಸರ್ವಿಸ್ ಸೆಂಟ್ರಲ್ಲೂ ತೋರಿಸ್ದೆ, ಅವರು ಕೂಡ ರಿಪೇರಿ ಮಾಡಿದ್ದಾರೆ, ಆದ್ರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಈಗಲೂ ಕೂಡ ನನಗೆ ಸೆಕೆಂಡರಿ ಬ್ಯಾಟರಿ ಏನಿದೆ, ಆಕ್ಸ್ ಬ್ಯಾಟರಿ ಅಂತ ಏನ್ ಕರೀತಾರೆ, ಆ ಬ್ಯಾಟರಿ ಸರಿಯಾಗಿ ವರ್ಕ್ ಆಗ್ತಿಲ್ಲ, ವಾರ್ನಿಂಗ್ ಸಿಂಬಲ್ ಈಗಲೂ ಕೂಡ ನನಗೆ ತೋರಿಸ್ತಾ ಇದೆ. 7ನೇ ನೆಗೆಟಿವ್ ಬಂದು ಎಕ್ಸ್ಟ್ರಾ ಅಸೆಸರೀಸ್. ನಾನು ಹೀರೋ ವಿಡಾ VX2+ ಗಾಡಿ ತಗೊಂಡಾಗ ಅದಕ್ಕೆ ಎಕ್ಸ್ಟ್ರಾ ಅಸೆಸರೀಸ್ ನ ಹಾಕ್ಸಕ್ಕೋಸ್ಕರ ಶೋರೂಮ್ ಅಲ್ಲಿ ವಿಚಾರಿಸಿದೆ. ಅವರು ದುಡ್ಡು ಜಾಸ್ತಿ ಹೇಳಿದ್ರು. ಅಷ್ಟೇ ಅಲ್ಲದೆ ಅವ್ರು ಕೊಟ್ಟಂತ ಎಕ್ಸ್ಟ್ರಾ ಅಸೆಸರೀಸ್ ಕ್ವಾಲಿಟಿ ಏನಿತ್ತು ನಂಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆಚೆ ಹೋಗಿ ಲೋಕಲ್ ಮೆಕ್ಯಾನಿಕ್ ಹತ್ರ ಎಕ್ಸ್ಟ್ರಾ ಅಸೆಸರೀಸ್ ನ ಹಾಕ್ಸಿದೆ. ನೀವೇನಾದ್ರು ಬೆಂಗಳೂರವರಾಗಿದ್ದು ಹೀರೋ ವಿಡಾ ಗಾಡಿನ ಏನಾದ್ರು ಎಕ್ಸ್ಟ್ರಾ ಅಸೆಸರೀಸ್ ಹಾಕ್ಸ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು JC ರೋಡ್ ಅಲ್ಲಿ ಹೋಗಿ ವಿಚಾರಿಸಿ. ಒಳ್ಳೆ ಕ್ವಾಲಿಟಿ ಅಸೆಸರೀಸು ಮತ್ತೆ ರೇಟು ಕೂಡ ಕಮ್ಮಿ ಇರುತ್ತೆ. ಒಂದ್ 4-5 ಅಂಗಡಿನ JC ರೋಡ್ ಅಲ್ಲಿ ವಿಚಾರಿಸಿ, ಖಂಡಿತವಾಗ್ಲೂ ನಿಮ್ಗೆ ಕಮ್ಮಿ ರೇಟ್ ಅಲ್ಲೇ ಸಿಗುತ್ತೆ. ನೀವು ಹೊಸ ಗಾಡಿ ಏನಾದ್ರು ಹೀರೋ ವಿಡಾ VX2+ ತಗೊಂಡಿದ್ರೆ ದಯವಿಟ್ಟು ಶೋರೂಮ್ ಅಲ್ಲಿ ಎಕ್ಸ್ಟ್ರಾ ಅಸೆಸರೀಸ್ ನ ಹಾಕ್ಸಕ್ ಹೋಗಬೇಡಿ. ಅದ್ರ ಬದಲಾಗಿ ಯಾವ್ದಾದ್ರು ಲೋಕಲ್ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕಮ್ಮಿ ರೇಟ್ಗೆ ಎಕ್ಸ್ಟ್ರಾ ಅಸೆಸರೀಸ್ ನ ಹಾಕ್ಸಿ. 8ನೇ ನೆಗೆಟಿವ್ ಬಂದು ಪ್ರತಿ ಭಾನುವಾರ ಮಧ್ಯಾಹ್ನದ ಮೇಲೆ ಹೀರೋ ವಿಡಾ ಶೋರೂಮ್ ಮತ್ತೆ ಸರ್ವಿಸ್ ಸೆಂಟರ್ ಕ್ಲೋಸ್ ಮಾಡ್ತಾರೆ. ನನ್ನ ಕಡೆಯಿಂದ ಹೀರೋ ವಿಡಾ ಕಂಪ್ನಿಯವ್ರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಭಾನುವಾರದೊತ್ತು ಫುಲ್ ಡೇ ನಿಮ್ಮ ಸರ್ವಿಸ್ ಸೆಂಟರ್ ಮತ್ತೆ ಶೋರೂಮ್ ನ ಓಪನ್ ಮಾಡಿ. ಯಾಕೆ ಅಂದ್ರೆ ಭಾನುವಾರದೊತ್ತೆ ಬೆಂಗಳೂರಲ್ಲಿ ಜನಕ್ಕೆ ರಜಾ ಅಂತ ಸಿಗೋದು, ಅವತ್ತೇ ತುಂಬಾ ಜನ ಸರ್ವಿಸ್ ಬಿಡ್ತಾರೆ. ಅಷ್ಟೇ ಅಲ್ಲದೆ ಹೊಸ ಗಾಡಿ ತಗೊಳ್ಳೋರು ಕೂಡ ಅವತ್ತೇ ಬಂದು ಗಾಡಿನ ವಿಚಾರಿಸ್ತಾರೆ. ನೀವು ಬೇಕಾದ್ರೆ ಭಾನುವಾರದೊತ್ತು ಯಾವ್ದಾದ್ರು ಹೀರೋ ವಿಡಾ ಶೋರೂಮ್ ಮುಂದೆ ಹೋಗಿ ಮಧ್ಯಾಹ್ನ 3ರಿಂದ ಸಂಜೆ 5 ಗಂಟೆವರೆಗೂ ಹೋಗಿ ನಿಂತ್ಕೊಳ್ಳಿ. ಕನಿಷ್ಠ ಅಂದ್ರೂ 5-6 ಜನ ಬಂದು ವಾಪಸ್ ಹೋಗಿರ್ತಾರೆ ಬಾಕ್ಲ ಹಾಕಿರೋದು ನೋಡಿ. ದಯವಿಟ್ಟು ನನ್ನ ಕಡೆಯಿಂದ ಹೀರೋ ವಿಡಾ ಕಂಪ್ನಿಗೆ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಭಾನುವಾರದೊತ್ತು ಫುಲ್ ಡೇ ಶೋರೂಮ್ ಮತ್ತೆ ಸರ್ವಿಸ್ ಸೆಂಟರ್ ನ ಓಪನ್ ಮಾಡಿಸಿ. ಕೊನೆ ಮಾತು, ಹೀರೋ ವಿಡಾ VX2+ ಗಾಡಿನ ತಗೋಬೋದಾ ಅಂತ ನೀವೇನಾದ್ರೂ ನನಗೆ ಕೇಳೋದಾದ್ರೆ ತಗೋಬಹುದು. ಆದ್ರೆ ಕೆಲವು ಸಣ್ಣ ಪುಟ್ಟ ತೊಂದರೆಗಳಿದೆ. ಆದ್ರಿಂದ ದಯವಿಟ್ಟು ಇನ್ನೂ ಒಂದು 6 ತಿಂಗಳು ವೇಟ್ ಮಾಡಿ. ಕಂಪ್ನಿಯವರು ಆ ಸಣ್ಣ ಪುಟ್ಟ ತೊಂದರೆಗಳನ್ನ ಸರಿ ಮಾಡಿದ್ಮೇಲೆ ನೀವು ಗಾಡಿ ತಗೋಬಹುದು. ಮತ್ತೆ ಇನ್ನೊಂದು ಮಾತು, ನೀವೇನಾದ್ರೂ ಹೀರೋ ವಿಡಾ VX2+ ಗಾಡಿನ ತಗೊಳ್ಳೋದಾದ್ರೆ ದಯವಿಟ್ಟು ಸರಿಯಾಗಿ ಸರ್ವಿಸ್ ಕೊಡುವಂತ ಶೋರೂಮ್ ಅಲ್ಲೇ ಹೋಗಿ ತಗೊಳ್ಳಿ. ಇದು ಬರೀ ಹೀರೋ ಕಂಪ್ನಿ ಅಂತ ಅಲ್ಲ, ಏತರ್ ಆದ್ರೂ ತಗೊಳ್ಳಿ, TVS ಆದ್ರೂ ತಗೊಳ್ಳಿ, ಬಜಾಜ್ ಆದ್ರೂ ತಗೊಳ್ಳಿ, ಯಾವುದೇ ಕಂಪ್ನಿ ಗಾಡಿ ತಗೊಳ್ಳಿ, ಎಲೆಕ್ಟ್ರಿಕ್ ಗಾಡಿಲಿ ಅತಿ ಮುಖ್ಯವಾಗಬೇಕಾಗಿರೋದು ಸರ್ವಿಸು. ನೀವು ಹೊಸದಾಗಿ ಗಾಡಿ ತಗೊಂಡಾಗಿಂದ ಹಿಡಿದು ಕೊನೆಗೆ ಗುಜ್ರಿಗೆ ಹಾಕೋವರೆಗೂ ಕೂಡ ನೀವು ಕಂಪನಿಯ ಅಧಿಕೃತ ಸರ್ವಿಸ್ ಸೆಂಟರ್ ಅಲ್ಲೇ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ನೀವು ಯಾವುದೇ ರೀತಿಯಂತ ಎಲೆಕ್ಟ್ರಿಕ್ ಗಾಡಿ ತಗೋಬೇಕಾದ್ರೆ ಆ ಶೋರೂಮ್ ಅಲ್ಲಿ ಸರಿಯಾಗಿ ಸರ್ವಿಸ್ ಕೊಡ್ತಾರ ಅಂತ ಒಂದ್ಸತಿ ವಿಚಾರಿಸಿ. ಇದಕ್ಕಿಂತ ಮುಂಚೆ ಅದೇ ಶೋರೂಮ್ ಅಲ್ಲಿ ಯಾರಾದ್ರೂ ಕಸ್ಟಮರ್ ಗಾಡಿ ತಗೊಂಡಿದ್ರೆ ಅವ್ರನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೊಳ್ಳಿ, ಸರಿಯಾದಂತ ಸರ್ವಿಸ್ ಸಿಗ್ತಿದೆಯಾ ಅಂತ. ದಯವಿಟ್ಟು ಸರ್ವಿಸು ಅನ್ನೋದು ಅತಿ ಮುಖ್ಯ. ಗಾಡಿ ತಗೊಳ್ಳೋದಾದ್ರೆ ದಯವಿಟ್ಟು ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಳ್ಳಿ, ಸಾಲ ಮಾಡಬೇಡಿ. ಸಾಲ ಮಾಡಿ ಅನ್ಯಾಯವಾಗಿ ಬಡ್ಡಿ ಕಟ್ಟಬೇಡಿ. ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೋಬೇಕಾದ್ರೆ ದಯವಿಟ್ಟು ಬಾಯಿ ಬಿಟ್ಟು ಡಿಸ್ಕೌಂಟ್ನ ಕೇಳಿ. ಅಷ್ಟೇ.